ಹಲೋ. ಹಲೋ. ಏನು ಮಾಡ್ತಾ ಇದ್ದೀರಾ? ಏನಿಲ್ಲ, ನೀವು? ನಾನೇನಿಲ್ಲಪ್ಪ. ಹ್ಮ್, ಆರಾಮಾಗಿ ಕುಂತಿದ್ದೀನಿ. ಇವತ್ತೇನು ಅಲ್ದತ್ರ ಏನು ಕೆಲಸ ಇಲ್ಲ. ಆರಾಮಾಗಿ ಸ್ನಾನ ಮಾಡಿ ಒಬ್ಬಟ್ಟು ಮಾಡಿ ತವ್ವ ತಿನ್ಬಿಟ್ಟು ಕೂತಿದ್ದೀನಿ. ಹೌದಾ? ಮತ್ತೆ ಇನ್ನೇನು ಆಯ್ತಾ ಯುಗಾದಿ ಹಬ್ಬ? ಹ್ಮ್, ಆಯ್ತು. ಒಬ್ಬಟ್ಟು ಮಾಡಿದ್ದು ನಾವುನುವೆ. ಅಷ್ಟೇನಾ? ಮತ್ತೆ ಇನ್ನೇನು ವಡೆ ಏನು ಮಾಡಲ್ವಾ? ಮಾಡ್ತೀವಿ ವಡೆನುವೆ. ಸಂಜೆ ಇವಾಗ ಒಬ್ಬಟ್ಟು ಮಾಡಿತ್ತು, ಸಂಜೆಗೆ ಇವಾಗ ಉನಿ ಹಾಕಿದ್ವಿ, ಆಮೇಲೆ ವಡೆ ಮಾಡ್ಕೊತೀವಿ. ವಡೆ ಪಾಯಸ ನಮ್ಗೆ ಕೊಡಲ್ವಾ? ಬನ್ನಿ ಕೊಡ್ತೀನಿ. ಏನು ಬರೋದು? ಯಾರು ಹಬ್ಬಕ್ಕೂ ಕರೀನಿಲ್ಲ, ಏನೂ ಇಲ್ಲ. ಇರಲಿ ಬಿಡಿ, ಇನ್ನು ಮಾತುಕತೆ ಆಗಿಲ್ಲ ಅಂದ್ಬಿಟ್ಟು ಕರೆದಿಲ್ವೇನೋ. ಹಂಗೇನಿಲ್ಲ. ಗೊತ್ತಾಗುತ್ತೆ ನನಗೂ ಬಿಡಿ. ಅಯ್ಯೋ, ಮುಂದಿನ ವರ್ಷಕ್ಕೆ ಬರೋದು ಇದ್ದೇ ಇರುತ್ತೆ ಅಲ್ವಾ? ಯಾಕೆ ಕರಿಬೇಕು ನನ್ನ? ನೆಕ್ಸ್ಟ್ ಇಯರ್ ನಾನು ಬರ್ತಾ ಇರೋದೇ. ಆಯ್ತು ಬನ್ನಿ, ಇವಾಗ್ಲೂ ಏನಿಲ್ಲ. ಅಮ್ಮನ ಕೈಲಿ ಫೋನ್ ಮಾಡಿಸ್ಲಾ? ಬೇಡ ಬೇಡ ಬೇಡ, ಸುಮ್ಮನೆ ಹಂಗಂದೆ ತಮಾಷೆ ಅಷ್ಟೇ. ಪರವಾಗಿಲ್ಲ ಬಿಡಿ. ನಮ್ಮನ್ನು ಒಬ್ಬಿಟ್ಟು ಮಾಡಿದ್ವಿ ಅಲ್ವಾ? ಮತ್ತೆ ಇನ್ನೊಂದು ಸಮಾಚಾರ? ಏನಿಲ್ಲಪ್ಪ. ಏನು ಫೋನೇ ಇಲ್ಲ ಬೆಳಿಗ್ಗೆಯಿಂದನೂ. ಏನು ಬ್ಯುಸಿಯಾಗಿ ಹೋಗಿದ್ರಾ? ಮನೆ ಮಾಮೂಲಿ ಕೆಲಸ. ಮನೆ ಹಬ್ಬದ ಕೆಲಸ ಅಲ್ವಾ? ನಿಮ್ಮ ತಂಗಿ ಕೆಲಸ ಮಾಡಲ್ವಾ? ಇಲ್ಲ, ಅವಳು ಜಾಸ್ತಿ ಕೆಲಸ ಎಲ್ಲ ಅಭ್ಯಾಸ ಇಲ್ಲ ಅವಳಿಗೆ. ಓ, ಚಿಕ್ಕ ಹುಡುಗಿ ಅಂದ್ಬಿಟ್ಟು. ಸರಿ ಸರಿ, ನೀವು ಒಬ್ಬರೇ ಕೆಲಸ ಮಾಡಬೇಡಿ ಕಣ್ರಿ, ಮತ್ತೆ ಸಣ್ಣಾಗ್ಬಿಡ್ತೀರಾ. ಅಯ್ಯೋ, ಆ ಥರ ಏನಿಲ್ಲ. ನಾನೇ ತಿಂದು ದಪ್ಪ ಆಗ್ಬಿಟ್ಟಿದ್ದೀನಿ, ಸ್ವಲ್ಪ ಸಣ್ಣ ಆಗಬೇಕು. ಆ ಥರ ಏನಿಲ್ಲ, ನೀವು ಕರೆಕ್ಟಾಗಿದ್ದೀರಿ ಇವಾಗ. ಸಣ್ಣನೂ ಆಗಬೇಡಿ, ದಪ್ಪನೂ ಆಗಬೇಡಿ. ನಿಮ್ಮ ತಂಗಿ ಕೈಲೂ ಸ್ವಲ್ಪ ಕೆಲಸ ಮಾಡಿಸ್ಬೇಕಲ್ವಾ? ಇವಾಗ ಅಭ್ಯಾಸ ಮಾಡ್ಕೊತಾ ಇದ್ದಾಳೆ. ನಾವೇನೋ ಚಿಕ್ಕೋಳಲ್ವಾ ಅಂದ್ಬಿಟ್ಟು ಅಮ್ಮ ನಾನು ಇರ್ತೀವಲ್ಲ, ಇಬ್ರು ಸೇರ್ಕೊಂಡು ಕೆಲಸ ಮಾಡ್ಕೊತೀವಿ. ಸರಿ ಸರಿ, ಮತ್ತೆ ಇನ್ನೇನು ಸಮಾಚಾರ? ನಾನು ಯಾಕೆ ಬೆಳಿಗ್ಗೆಯಿಂದ ಫೋನ್ ಮಾಡಿಲ್ವಲ್ಲ, ಏನೋ ಬ್ಯುಸಿ ಆಗ್ಬಿಟ್ರೇನೋ ಅಂದ್ಬಿಟ್ಟು ಅಂದ್ಕೊಂಡೆ. ಅದಕ್ಕೆ ನೋಡೋಣ, ಸ್ವಲ್ಪ ಫ್ರೀ ಆದಮೇಲೆ ಮಾಡೋಣ ಅನ್ಕೊಂಡು ನಾನೇ ವೆಯ್ಟ್ ಮಾಡ್ತಿದ್ದೆ. ಮತ್ತೆ ಇನ್ನೇನು ಸಮಾಚಾರ? ನೀವಂತೂ ಆ ಕಡೆಯಿಂದ ಒಂದು ಫೋನು ಮಾಡಲ್ಲ, ನಾನೇ ಮಾಡ್ಬೇಕು ಈ ಕಡೆಯಿಂದ. ಅಯ್ಯೋ, ಹಾಗೇನಿಲ್ಲ. ನನ್ಗೆ ಬೆಳಿಗ್ಗೆಯಿಂದ ತುಂಬ ಬಿಸಿ ಇದೆ ನಾನು. ಮಾಮೂಲಿ ಮನೇಲಿ ಕೆಲಸ ಒಬ್ಬಟ್ಟು ಮಾಡ್ತೀನಲ್ಲ, ಮನೆ ಸೀಟದು ಎಲ್ಲ ಕೆಲಸ ಮಾಡ್ಬೇಕಲ್ವಾ? ಹೌದಾ? ಏನು ಹಬ್ಬಕ್ಕೆ ಬಟ್ಟೆ ತಗೊಂಡಿದ್ದೀರಾ? ಅಯ್ಯೋ ಇಲ್ಲ, ಈ ಸಲ ತಗೊಳ್ಳಿಲ್ಲ ಬಟ್ಟೆನ. ಲಾಸ್ಟ್ ಟೈಮ್ ತಗೊಂಡಿದ್ದೆ, ಈಗ ಒಂದು ತಿಂಗಳಲ್ಲಿ ನನ್ನ ಬರ್ತಡೆಗೆ ಅಂದ್ಬಿಟ್ಟು. ಆವಾಗ ಅದೇ ಬಟ್ಟೆ ಇತ್ತಲ್ಲ, ಸುಮ್ಮನೆ ಏನು ಮಾಡೋಕ್ಕೆ ಅಂದ್ಬಿಟ್ಟು ನಾನು ಏನು ತೆಗೆಸ್ಕೊಳ್ಳಿಲ್ಲ. ಹೊಸ ವರ್ಷ ಇದು ನಮಗೆ, ಯುಗಾದಿಯನ್ನೇ ತಾನೆ ಹೊಸ ವರ್ಷ. ಹೊಸ ಬಟ್ಟೆ ತಗೋಬೇಕಲ್ವಾ? ಮೊದಲೇ ಹೇಳಿದ್ರೆ ನಾನೇ ಕೊಡಿಸ್ತಿದ್ದೆ. ಅಯ್ಯೋ ಬೇಡಿ ಬೇಡ. ಯಾಕ್ರಿ, ಯಾಕೆ ಸಂಕೋಚ ಪಟ್ಕೊತೀರಾ? ನಾನೇನು ಬೇರೆಯವನ? ಮುಂದೆ ನಿಮ್ಮ ಗಂಡಾಗೋ ಅಂತಾನೆ. ಏನಕ್ಕೆ ಅನ್ಬಿಟ್ಟು ಸಂಕೋಚ ನಿಮಗೆ? ಅಯ್ಯೋ ಹಂಗೇನಿಲ್ಲ, ಸಂಕೋಚ ಅಂತ ಅಲ್ಲ, ಬ್ಯಾಡಿ. ಸರಿ ಸರಿ, ಎಂಗೇಜ್ಮೆಂಟ್ ಎಲ್ಲ ಆಗಲಿ, ಏನಾದ್ರು ಕೊಡ್ಸೋಣ, ಸರಿನಾ? ಅಯ್ಯೋ ಏನು ಬ್ಯಾಡಿ. ಯಾಕೆ ಬೇಡ ಅಂತೀರಾ? ಇನ್ಯಾರು ಕೊಡಿಸ್ಲಿ ನಾನು? ನಿಮಗೆ ಕೊಡಿಸ್ತಾನೆ. ಮತ್ತೆ ರಿಂಗ್ ಅಂದ್ರೆ ಇಷ್ಟನಾ? ಗೋಲ್ಡ್ ಉಂಗ್ರ ಇಷ್ಟನಾ ಅಂದೆ. ಬ್ಯಾಡಿ. ಅಯ್ಯೋ, ಈ ರೈಟಲ್ಲಿ ಯಾವ ಗೋಲ್ಡ್ ಕೊಡ್ಸಕೈತೆ? ಸುಮ್ಮನೆ ಕೇಳಿದಷ್ಟೇ ನಿಮಗೆ ಇಷ್ಟನಾ ಹಿಂಗೆ ಅಂದ್ಬಿಟ್ಟು. ಇಲ್ಲ, ನನಗೆ ಆ ಥರ ಏನಿಲ್ಲ. ಗೋಲ್ಡ್ ಇಷ್ಟ ಇಲ್ವಾ? ಸದ್ಯ ಕಣಪ್ಪ, ನಾನು ನಿಜವಾಗ್ಲೂ ಇವತ್ತಿನ ಕಾಲದಲ್ಲಿ ಹುಡುಗಿರು ಬರೀ ಗೋಲ್ಡು ಅಂತ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಸದ್ಯಕ್ಕೆ ಗಂಡಿರು ತಲೆ ತಿಂತಾರೆ. ಸದ್ಯಕ್ಕೆ ನೀವು ಬೇಡ ಅಂತ ಇದ್ದೀರಲ್ಲ, ನನ್ನ ಪುಣ್ಯ. ನಮ್ಮ ಹುಡುಗಿಗೆ ಗೋಲ್ಡ್ ಅಂದ್ರೆ ಇಷ್ಟ ಇಲ್ಲ ಅಂತ ಭಾಳ ಖುಷಿ ಆಯ್ತೈತೆ. ಅಯ್ಯೋ, ಇಷ್ಟ ಇಲ್ಲ ಅಂತ ಏನಲ್ಲ, ಇವಾಗ ಬೇಡ ಅಂತ. ಓಹೋ, ಅಂದರೆ ನಿಮಗೂ ಇಷ್ಟನೇ? ಮತ್ತೆ ಗೋಲ್ಡ್ ಅಂದರೆ ಯಾರಿಗೆ ಇಷ್ಟ ಇರೋದಿಲ್ಲ ಹೇಳಿ? ಹೆಣ್ಮಕ್ಳಿಗೆ ತುಂಬ ಇಷ್ಟ ಇರ್ತದೆ. ಮತ್ತೆ ಇನ್ನೇನು ಸಮಾಚಾರ? ನೀವೇನು ಟೆನ್ಷನ್ ತಗೋಬೇಡಿ, ಅಮ್ಮನಿಗೂ ಹೇಳಿ ಇಯರಿಂಗು ಎಲ್ಲ ನಾನೇ ಕೊಡಿಸ್ತೀನಿ, ಆಯಿತಾ? ಹೇಳಿದ್ದಾರೆ ಜುಮ್ಕಿ ಮಾಡಾಕೋಣ ಅಂದ್ಬಿಟ್ಟು. ಅಯ್ಯೋ, ನಮಗೆ ಸಖತ್ ಬೇಜಾರಾಯ್ತದೆ. ಅಪ್ಪ ಅಮ್ಮನೂ ಮಾತಾಡ್ಕೊತಾ ಇದ್ರು. ಎಲ್ಲನೂ ಅವ್ರಿಗೆ ಪಾಪ ಬರೆ ಒರೆಸ್ತೇವೆ ಅಲ್ಲ, ಪಾಪ ಅನ್ಕೊಂಡು ಬೇಜಾರು ಮಾಡ್ಕೊತಿದ್ರು. ಯಾಕೆ ಬೇಜಾರು ಮಾಡ್ಕೋಬೇಕು? ನಾವೇನು ಬೇರೆ ಕೊಡ್ತಾ ಇದ್ದೇವಾ? ಅವತ್ತು ಏನಿದ್ರು ನಾವು ಕೊಡೋ ಒಡವೆ ನಮ್ಮ ಮನೆಗೆ ತಾನೇ. ನಿಮ್ಮಂತ ಚಿಂದಂತ ಹುಡುಗಿನ ಸಿಕ್ಕಿರ್ಬೇಕಾದ್ರೆ ಚಿನ್ನ ಯಾವ ಲೆಕ್ಕ? ಇದೆ ರೀ, ಯಾಕೆ ಸಾಕಾಗ್ತೀರಾ ಒಂದೊಂದು ಮಾತ್ಗೂ? ರೀ, ಒಂದು ನಿಮಿಷ ಇರಿ, ಮತ್ತೆ ಮಾಡ್ತೀನಿ. ಸರಿ ಸರಿ ಆಯ್ತು. ಏನವ ಯಾಕೊಂತಾರ ಇದೆಯೇ? ಹಲೋ ಮಗ, ಯಾರ ಕಡೆ ಊರಿಂದ, ಅವ್ರ ಊರಿಂದ ಫೋನ್ ಮಾಡಿದ್ರು ಕಲೆ. ಯಾರ ಊರಿಂದ? ಏನವ ಏನು ಹಿಂಗೆ ಹೇಳ್ತಾ ಇದ್ದೀನಿ ನೀನು? ಅದೇ ಕಣಪ್ಪ, ನಾವು ಹೆಣ್ಣು ನೋಡ್ಕೊ ಬಂದಿಲ್ವಾ? ಆ ಊರಿಂದ ಮತ್ತೆ ಯಾವನ ಕಣೆ ಗಂಡಸು ಫೋನ್ ಮಾಡ್ಬಿಟ್ಟು, ನೀವು ನೋಡಿರೋ ಹುಡುಗಿ ಕ್ಯಾರೆಕ್ಟರ್ ಸರಿಯಿಲ್ಲ, ಹಂಗೆ ಹಿಂಗೆ ಏನೇನೋ ಕೆಟ್ಟದಾಗ ಮಾತಾಡ್ತಾರೆ ಕಲೆ. ಯಾರವರು? ಅವನು ಯಾವನ ಕಣೆ ಫೋನ್ ಮಾಡ್ಬಿಟ್ಟು, ಏನೋ ಹುಡುಗಿ ಸರಿಯಿಲ್ಲ, ಹಂಗೆ ಹಿಂಗೆ ಅದು ಯಾರೇನೋ ಪ್ರೀತಿಸೋದೆ ಅಂತ ಎಲ್ಲವ ಅಂತ ಕೂತಾರೆ ಕಣ್ಮಗ. ಯಾಕ ಕಣೆ, ನನ್ನ ಮುನ್ಸ್ಕೊ ಸಮಾಧಾನ ಇಲ್ಲ ಬಿಡ್ಲ. ದೂರ ಬೇರೆ ಏನೋ ಎಂತೋ ಅತ್ತಾಗೆ ಬೇಡಕಲ್ಲ ಮಗ. ಓ ಸುಮ್ಮನಿರವ ನೀನು. ಯಾರೋ ಏನೋ ಹೇಳಿದ್ರು ಅಂದ್ಬಿಟ್ಟು ನೀನು ಸುಮ್ಮನೆ ಪಾಪ ಯಾಕಂದು ಮನ ಪಟ್ಟಿಗೆ. ನಮ್ಮ ಮನೆ ಮಕ್ಳಂಗೆ ತಾನೆ. ಈಗ ನೋಡು, ಅಕ್ಕನ ಬಗ್ಗೆ ನಾವು ನಮ್ಗೆ ಗೊತ್ತು ತಾನೆ. ಹಂಗೆ ಸುಮ್ಮನಿರು ನೀನು, ಸುಮ್ಮನೆ ಇದು ಮಾಡ್ಬೇಡ ನೀನು. ನಮ್ಮ ಮನೆ ಒಂದು ಹೆಣ್ಮಗಳು ಅವಳೆ ತಾನೆ, ನಾವು ಹಂಗೆಲ್ಲ ಇದು ಮನ ಪಡ್ಬಿಡ್ದು ಕಣವ. ಕುತ್ಕೊಂಡು ಬಾಯ್ ಮುಚ್ಕೊಂಡು ನೀನು ಜಾಸ್ತಿ ಮಾತು ಕಿತ್ತಾಬೇಡ ನೀನು. ಬೇಡ ಅಂದ್ಮೇಲೆ ಬೇಡ, ಹೇಳ್ದಷ್ಟ ಕೇಳು ನೀನು, ಜಾಸ್ತಿ ಮಾತು ಕಿತ್ತಾಬೇಡ ನೀನು. ಬೇಡಕಲ್ಲ ಮಗ, ಯಾಕೋ ನನಗೆ ಇದು ಒಪ್ಪಿಗೆ ಆಯ್ತಿರ ನನಗೆ. ಅವ್ವ, ನನ್ನ ಮಾತೇ ಕೇಳವ ಪಾಪ, ಒಳ್ಳೆ ಹುಡುಗಿ ಕಣವ. ನಾನು ಮಾತಾಡಿ ನೀವು ಫೋನಲ್ಲಿ ಎಷ್ಟೊಂದು ಒಳ್ಳೆ ಹುಡುಗಿ, ನಾನು ಕೊಟ್ಟು ಮಾತಾಡೋಕ್ಕೆ ಅಷ್ಟು ಸಂಕೋಚ ಪಡ್ತದೆ. ಅಂಥದ್ರಲ್ಲಿ ಏನಂತದ್ರಲ್ಲಿ ಹೇಳ್ದಷ್ಟ ಕೇಳು ನೀನು. ನೀನು ಫೋನಲ್ಲಿ ಗೀನಲ್ಲಿ ಇಲ್ಲೇ ಮಾತಾಡೋ ಅಂತ ಯಾರು ಹೇಳ್ದವರು? ಎಂಗೇಜ್ಮೆಂಟ್ ಆಗಿಲ್ಲ ಏನಿಲ್ಲ, ಆಲೇ ಮಾತಾಡ್ತಾವಳು. ನೀನು ಕುಟ್ಟಿದ್ರೆ ಅಲ್ಲೇ ಲೆಕ್ಕಾಕು ಅವಳು ಎಂಥವಳು ಇರಬೇಕು ಅಂದ್ಬಿಟ್ಟು. ನೋಡ್ಲಾ, ಇವೆಲ್ಲ ಚೆಂದ ಬರೋಕಿಲ್ಲ.
ನನ್ನ ಮಾತಾ ಕೇಳು ನೀನು. ಸರಿ ಇರೋಳಾದ್ರೆ ಎಂಗೇಜ್ಮೆಂಟ್ ಗಂಟ ನೀನು ಕೂತ್ ಮಾತಾಡಂಗೆ ಇಲ್ಲ. ಅವೋ ಪಾಪ ಅವಳೇನು ಅವಳು ಫೋನ್ ಮಾಡಿದ್ಲ, ನಾನೇ ತಾನೇ ಅಂಕಲ್ ಹತ್ರ ಫೋನ್ ನಂಬರ್ ಇಸ್ಕೊಂಡು ಫೋನ್ ಮಾಡಿದ್ದು. ತೂ ಹಂಗೆಲ್ಲ ಇಲ್ದವ್ರು ಮಾತಾಡ್ಬಿಡ್ದು ಕಣವ. ಒಳ್ಳೆಳು ಕಣವ ಅವೋ, ಒಳ್ಳೆಳು ಪಾಪ. ನನ್ಗೆ ಕೊಟ್ಟು ಮಾತಾಡೋಗ್ಲಿ ಅವ್ರು ಅವ್ಳ ಬಗ್ಗೆ ಗೊತ್ತಾಯ್ಕಿಲ್ವ ಪಾಪ, ಇಷ್ಟೊಂದು ಒಳ್ಳೆಳು ಗೊತ್ತಾ. ಸುಮ್ಮನೆ ಅವ್ರ ಮಾತು ಕಟ್ಕೊಂಡು ಅವ್ನು ಯಾವನು ಹೇಳೋದು ಅಂದ್ಬಿಟ್ಟು ಬೇಡ ಕಣವ ನಿಂದ ಅಮ್ಮಯ್ಯ. ಸುಮ್ಮನಿರೋವಂಗೆಲ್ಲ ಅನ್ಬೇಡ ನೀನು. ಅಲ್ಲಕಲ್ಲ ಚಿನ್ನದ ಚೂಜಿ ಅಂತ ಕಣ್ಣು ಚುಚ್ಕೊಳಕದಲ್ಲ. ಕಿವಿಯಾರ ಕೇಳಿದ್ಮೇಲೆ ನಾಳೆ ದಿವಸಕ್ಕೆ ಹುಡುಕ್ತದಂತು ಅನುಭವಿಸ್ತೀರಿ ನೀವು. ಅಕಸ್ಮಾತ್ ಮಾಡ್ಕೊಂಡ್ರು ನಾಳೆ ದಿವಸಕ್ಕೆ ನೀವು ಅನುಭವಿಸ್ತೀರಿ ಅಂತವನೇ. ಹಂಗೆ ಅನ್ಸ್ಕೊಂಡ್ಮೇಲೆ ನಾವು ಹೆಂಗಿರ್ಬೇಕು ಹಂಗಿರ್ಬೇಕು ತಾನೆ. ನಾನು ಅಣ್ಣಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ನಾನು, ಬೇಡ ಬೇಡ ಅಂತಾರೆ. ಸರಿಲ್ಲ ಅಂತ ಅಂದಮೇಲೆ ಬುಟ್ಟ ಕೊಡ್ಬೇಕು. ಓ ಆಮೇಲೆ ನಾಳೆ ದಿವಸಕ್ಕೆ ನಾವೇ ಕಣ್ಣು ಬಾಯಿ ಬಿಡ್ಬೇಕಾಯ್ತದೆ ಕಣಪ್ಪ. ಹುಷಾರು. ನೀನು ಫೋನ್ಗಿನ್ ಮಾಡ್ಗಿಡಿಯೇ. ಮೊದಲು ಫೋನ್ ನಂಬರ್ ಡಿಲೀಟ್ ಮಾಡೋಳ್ದ. ನೀನು ಫೋನ್ಗಿನ್ ಮಾಡಕ್ಕೋಬೇಡ ನೀನು. ಅವೋ ನನ್ನ ಮಾತಾ ಕೇಳವ ನೀನು. ಮಾತನ್ನು ಕೇಳಕ್ಕೆ ಏನೂ ಇಲ್ಲ. ಕೊಡು ಫೋನ್ ಕೊಡ್ಲಾ. ಓ ಬೇಡ ಕಣವ ನಿಂದ ಅಮ್ಮಯ್ಯ ಅಂತೀನಿ. ಕೊಡು ಅಂತ ಹೇಳ್ತಾರೆ ನಿನಗೆ. ಫೋನ ಸ್ವಿಚ್ ಆಫ್ ಮಾಡ್ಬಿಟ್ಟು ಫೋನ್ ಕೊಡು, ನಾನು ಮಡಗಿರ್ತೀನಿ. ನೀನು ಮಾತಾಡ್ಕೂಡ್ದು ಅಷ್ಟೇ ನಾನು ಹೇಳ್ತಾ ಇರೋದು. ಸುಮ್ಮನೆ ಕೊಟ್ಬಿಡು ನೀನು. ಸರಿಲ್ಲ ಅಂತ ಯಾರ ಮೇಲಾರು ಬಂದ್ಮೇಲೆ ಮುಗ್ದೋಯ್ತು. ಏನೋ ಆಟ ಆಡ್ತಿದ್ದಿ ಆಟವ ನೀನು. ಎರಡು ಸತಿ ಹೇಳ್ಬೇಕು ನಿನಗೆ, ಒಂದು ಸತಿ ಅರ್ಥ ಆಯ್ತಲ್ಲ ನಿನಗೆ. ಕೊಡ್ಲಾ ಮರ್ಬತ್ತಿಂದವ. ಅವೋ ನನ್ನ ಮಾತಾ ಕೇಳವ ನೀನು. ಬೇಡ ಕಣವ ಅವ ನಿಂದ ಅಮ್ಮಯ್ಯ ಅಂತೀನಿ ಕಣವ. ತುಂಬ ಒಳ್ಳೆ ಹುಡುಗಿ ಕಣವ. ಅವ ಮದುವೆ ಮಾತ್ರ ಕ್ಯಾನ್ಸಲ್ ಮಾಡಿಸ್ಬಿಡ ಕಣವ. ಯಾವನವ ಕೊಡವ ಫೋನ್ ನಂಬರ್ ನಾನು ಮಾತಾಡ್ತೀನಿ. ಫೋನ್ ನಂಬರ ಇನ್ನು ಮಡಿಕೆ ಅವೆಲ್ಲ ಬೇಡ. ನೀನು ಮಾತಾಡೋದು ಅವನು ಮಾತಾಡೋದು ಅವೆಲ್ಲ ಬೇಡ ಬೇಡ. ನನ್ನ ಮಾತಾ ಕೇಳು. ಇಲ್ಲಿ ಗಂಟನು ನಿಮಗೆ ಒಳ್ಳೇದನ್ನೇ ಬಯಸಿರೋದು ನಾನು. ನನ್ನ ಮೇಲೆ ನಂಬಿಕೆ ಇದ್ದದ ಇಲ್ವೋ ನಿಮಗೆ? ನಾನು ಹಂಗಾರೆ ಸುಳ್ಳು ಹೇಳ್ಬಿಟ್ಟು ನಿನ್ನ ಮದುವೆಗೆ ತಕ್ಬಿಡೋದು ಅಂತ ಮಾಡ್ತಿದ್ದಾನೆ. ನಾನೇಕ್ಲ ಅಲ್ಲಿ ಗಂಟ ಹೇಳ್ ಕಳಿಸಿ ಅವ ಅಣ್ಣನ ಕೈಲಿ ಅಣ್ಣನ ಕೈಲಿ ಹೇಳಿ ಒಳ್ಳೆ ಹುಡುಗಿ ಪತ್ತೆ ಮಾಡು ಅಂತ ಹೇಳಿದೆ. ಕೇಳು ನಿನ್ನ ಜೀವನ ಚೆನ್ನಾಗಿರಲಿ ಅಂತ. ಅಷ್ಟೆಲ್ಲ ಇದು ಮಾಡಿದ್ಮೇಲೆ ನಾನು ಬೇಕು ಅಂತ ನಾನು ಮದುವೆಗೆ ತಕ್ಕ ನನಗೇನು ಹುಚ್ಚ ಇಲ್ದೋದೆ ನಾನು ಹೇಳಕ್ಕೆ ನೋಡಿ ಹಂಗಂತ ಇದೀಯ ಅಂತವೆ. ಓ ನಾನು ಹಂಗಂದ ನಿನಗೆ ನಾನು ಹೇಳ್ತಾ ಇಲ್ವ ನಾನೇನು ನಿನ್ನ ಮೇಲೆ ನನ್ನ ಮನೆ ಪಡ್ತಿದ್ದಾನವ. ಯಾಕವ ಹಿಂಗಂದೀಯ ನೀನು? ನೀನಾರ ನಮಗೆ ನನಗೆ ಅವೆಲ್ಲ ಬೇಕಾಗಿಲ್ಲ. ಈಗ ನಾನು ಹೇಳ್ದಂಗೆ ಕೇಳೋ ಅಷ್ಟೇ ಹೇಳು ನೀನು. ಸರಿ ಆಯ್ತು ಬಿಡವ. ನೀನು ಹೇಳ್ದಂಗೆ ಕೇಳ್ತೀನಿ. ಕೊಡು ಮತ್ತೆ ಫೋನ. ಜಾಸ್ತಿ ಮಾತಾಡಬೇಡ ನೀನು. ಫೋನ್ ಮಾಡಿ ನನ್ನ ಮಗನಿಗೆ ತೋರಾಕ್ತವನಿಗೆ ಸರಿಯಾಗಿ ಹೋಗಿದ್ದೀನಿ. ಸುಮ್ಕಿರು. ಬಾಯಿಗೆ ಬಂದಂಗೆ ಹೋಗಿದ್ದೀನಿ ನನ್ನ ಮಗನಿಗೆ. ಅಲ್ಲ ತೋರಾಕ್ತಾ ಒಳ್ಳೆ ಚೆನ್ನಾಗಿರೋ ತೋರಾಕಿದಿ ಅಂತ ಕರೆಸ್ತೀನಿ ತಾಡಿ ಈ ಅಣ್ಣನಿಗೆ. ಇವನು ಕೇಳ್ತೀನಿ ಏನಣ್ಣ ಹಿಂಗೆ ಮಾಡ್ದಾರ ನೀನು ತೋರಿಸ್ತೀನಿ ಅಂದ್ಬಿಟ್ಟು ಒಳ್ಳೆ ಚೆನ್ನಾಗಿರೋ ತೋರಿದ್ದಿ ಅಂದ್ಬಿಟ್ಟು ಚೆನ್ನಾಗಿ ಜಾಲಿಸ್ತೀನಿ ಸುಮ್ಕಿರಿಗ. ಓ ಬೇಡ ಕಣವ. ನೋಡವ ಪಾಪ ಹುಡುಗಿ ಬಗ್ಗೆ ನನಗೆ ನನ್ನ ಅವತ್ತಿಂದ ನಾನು ಮಾತಾಡ್ತೀನಿ. ಆ ಹುಡುಗಿ ಎಷ್ಟೊಂದು ಒಳ್ಳೇದು ಅನ್ನೋದನ್ನ ನನಗೆ ಗೊತ್ತಾಯ್ತದೆ ಕಣವ. ನನಗೆ ಗೊತ್ತು. ಸುಮ್ಮನಿರವ ಬೇಡ ಕಣವ. ಅವ ಯಾರೋ ಆಗ್ನಾರ್ದವ್ರು ಅವ್ರಿಗೆ ಅವ್ರ ಕಂಡ್ರೆ ಆಗ್ನಾರ್ದವ್ರು ಯಾರು ಹೇಳಿರ್ಬೋದು ಈ ಥರವ. ಸುಮ್ಮನಿರು ನೀನು. ಸುಮ್ಮನೆ ಯಾಕೆ ನೋಡ್ಲಾ ನಾನು ಹೇಳ್ದಷ್ಟೇ ಕೇಳಿದ್ರೆ ಸರಿ ನೀನು. ಇಲ್ವಾ ನಿಮ್ಮ ಇಷ್ಟು ಪ್ರಕಾರ ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಳಿ ಅಷ್ಟೇ. ಅಲ್ಲಕ್ಕನವ ನಿನ್ನ ಮಾತು ನಾವು ಯಾವಾಗ ತೆಗ್ದಾಕಿದ ಬಾಬಾ. ಅದಕ್ಕೆ ತಾನೇ ಈಗ ನಿನ್ ಕೇಳಿದಷ್ಟು ಫೋನ್ ಕೊಟ್ಟಿರೋದು ನಾನು. ಬಾಯ ಮುಚ್ಕೊಂಡು ಸುಮ್ಮನೆ ಇರಬೇಕು ನೀನು. ಜಾಸ್ತಿ ಮಾತು ಕಿತ್ತಾಡಂಗಿಲ್ಲ. ಏನು ಮಾಡಬೇಕು ಮುಟ್ಟಬೇಕು ಅಂತ ನನಗೆ ಗೊತ್ತು. ನಾನು ಮಾಡ್ತೀನಿ. ಅವಳ ಮನ್ಸಿನ ತೆಗ್ದಾಕ್ಬಿಟ್ಟು ಏನೋ ಕೆಟ್ಟ ಕನ್ಸು ಅನ್ಕೊಂಡು 4 ದಿವಸ ಮಾತಾಡಿದ್ದು ಮರ್ತುಬಿಟ್ಟು ಹೆಂಗಿರ್ಬೇಕು ಹಂಗಿರೋದು ಕಲಿ. ಒಳ್ಳೆ ಮಾತಾಡಿ ಹೇಳ್ತೇನೆ ನಾನು. ಸುಮ್ಮನೆ ನನಗೆ ಅತಿಯಾಗಿ ಗಾಡಿ ನಾನು ತಲೆಗೆಡ್ಸ್ಬಿಡ ನೀನು. ಸರಿಲ್ಲ? ಅವ್ವ ಹಂಗಲ್ಲ ಕಣವ. ಹಂಗೂ ಇಲ್ಲ ಬಾಯಿ ಮುಚ್ಕೊಂಡಿರು ನೀನು. ಅವ್ವ 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 ಸುಮ್ಮನೆ ಎದ್ದು ಬಂದಿ ಅದೇನು ಪಗ ನೋಡ್ಬಲ್ಲ. ಅದು ಕುತ್ಕೊಂಡು ಹಿಂಗೆ ಓ ಅಂತ ಕಿರ್ಚ್ಕೊತಿದ್ದೀನಿ ನೀನು. ಎದ್ದು ಬಂದದು ಏನು ನೋಡ್ಬಾ ನೀನು. ಜಾಸ್ತಿ ತಲೆ ಕೆಡ್ಸ್ಕೊಬೇಡ ನೀನು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.